ತಗೊಳ್ಳಿ, ನಿಮ್ಗೆ ಅಂತ ಹೊಸ ಬ್ಯಾಗ್ ತಗೊಂಬಂದಿದ್ದೀನಿ. ಅಯ್ಯೋ, ನನ್ನ ಸೊಸೆಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಬಂದ್ಬಿಟ್ಟಿದೆ. ಅಮ್ಮು, ಎಷ್ಟೇ ಇದು ಬ್ಯಾಗು? 75,000. 75 ರೂಪಾಯಿ ತರ ಇದೆ. 75,000ನಾ? ಅದು ನಾನು 75,000 ರೂಪಾಯಿ ಒಡವೆ ತಗೊಂಡಲ್ಲ, ಅದಕ್ಕೆ ಫ್ರೀಯಾಗಿ ಕೊಟ್ರು. ನಾನೇನ್ ಗತಿ ಕೆಟ್ಟವಳ? ಪಾಪ ಹೋಗ್ಲಿ, ಮುದ್ಕಿ ಅಂತ ತಂದ್ಕೊಟ್ರೆ ಬಿಸಾಕ್ತೀಯಾ? ಅಮ್ಮ ಅಮ್ಮ ಏನಾಯ್ತಮ್ಮ? ಅಯ್ಯೋ ಅಯ್ಯಯ್ಯೋ, ನನ್ನ ಮುದ್ಕಿ ಮುದ್ಕಿ ಅಂತ ಹೇಳ್ಕೊಣೋ. ಅಯ್ಯೋ ಅಯ್ಯಯ್ಯೋ, ನಿಮ್ಮಿಬ್ರಿಗೆ ಆಗ್ತಿಲ್ಲ ಅಂದ್ರೆ ಹೇಳ್ರಪ್ಪ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಅಮ್ಮ ಲೇ, ಯಾಕೆ ಮುದುಕೆ ಅಂತೀಯ? ಇನ್ನೇನು, ಬ್ಯಾಗ್ ತಂದ್ಕೊಟ್ರೆ ಬಿಸಾಕ್ತಾರೆ. ನೋಡು, ಇವಳು ಒಡವೆ ತಗೊಂಡ್ಲಂತೆ, ಬ್ಯಾಗ್ ಫ್ರೀ ಬಂತಂತೆ. ಅದನ್ನ ತಗೊಳಕ್ ನಾನೇನ್ ಭಿಕ್ಷುಕಿನ? ಲೇ, ಜಾಸ್ತಿ ತಗೊಂಡೆ ನಿಂದು, ಬೇಕಾ? ನಿಮಗೆ ನಾನ್ ಮಾಡೋದು ಮಾತ್ರ ಕಾಣಿಸುತ್ತೆ, ನಿಮ್ಮ ಅಮ್ಮ ಮಾಡೋದೇನು ಕಾಣಿಸೋದೇ ಇಲ್ಲ ಅಲ್ವಾ? ಆಯ್ತು ನೋಡಿ, ಇಬ್ರಿಗೂ ಹೇಳ್ತಾ ಇದ್ದೀನಿ. ಅಮ್ಮ, ನೀನು ಪಾರ್ಸಲಿಟಿ ಮಾಡ್ತೀನಿ. ನಿನ್ನ ಮಗಳು ಮಾಡಿದ್ರೆ ಸರಿ ಅಂತ್ಯ, ಅದನ್ನೇ ಸೊಸೆ ಮಾಡಿದ್ರೆ ತಪ್ಪು ಅಂತ್ಯ. ಯಾಕಮ್ಮ ಈ ಭೇದ ಭಾವ? ಸೊಸೆ ನಮ್ಮ ಮಗಳು ಅಂತ ಅನ್ಕೊಂಡ್ರೆ ಯಾವ ಸೊಸೆನೂ ಗಂಡನ ಕರ್ಕೊಂಡೋಗಿ ಬೇರೆ ಮನೆ ಮಾಡಲ್ಲಮ್ಮ. ನೋಡೆ, ನೀನು ಕೂಡ ಅಷ್ಟೇ. ಅತ್ತೆನ ಅಮ್ಮ ಅಂತ ಅನ್ಕೊಂಡ್ರೆ ಯಾವ ವೃದ್ಧಾಶ್ರಮದಲ್ಲೂ ವಯಸ್ಸಾದವರು ಅನಾಥರಾಗಿ ಸಾಯಲ್ಲ. ನೀವಿಬ್ರು ಅನ್ಯೋನ್ಯವಾಗಿದ್ರೆ ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಸೀದಾ ಮನೆಗೆ ಬರಬೇಕು ಅಂತ ಅನ್ಸುತ್ತೆ. ಅದನ್ನೆಲ್ಲ ಬಿಟ್ಟು ಹೀಗಾಡಿದ್ರೆ ನಮಗೂ ಇರಿಟೇಷನ್ ಆಗುತ್ತೆ. ಯಾವುದಾದ್ರೂ ಫ್ರೆಂಡ್ ಮನೇಲಿ ಉಳ್ಕೋಬೇಕು ಅಂತ ಅನ್ಸುತ್ತೆ. ಅವಾಗ ಅವರು ಕುಡಿಯಕ್ಕೆ ಕರೀತಾರೆ, ಜೂಜಾಡಕ್ಕೆ ಕರೀತಾರೆ, ಎಲ್ಲ ಕಲ್ತ್ಕೊಂಬರಲ್ಲ. ಆಯ್ತು ರೀ, ನಾನು ಬದಲಾಗ್ತೀನಿ. ಇವತ್ತಿಂದ ಇವರೇ ನಮ್ಮಮ್ಮ. ಅಮ್ಮ, ನೀನು? ನಾನು ಬದಲಾಗಲ್ಲ, ನಾನು ಇರೋದೇ ಹೀಗೆ. ಅಮ್ಮ, ಸುಮ್ಮನೆ ಜೋಕ್ ಮಾಡ್ದೆ ಕಣೋ. ಇವಳು ನನ್ನ ಮಗಳೇ ಅಲ್ವಾ ಬುಜ್ಜಿ? ಅಜ್ಜಿ. ಆ